ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣ್ರಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮನ್ನು ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕದ ರಾಜ್ಯದ ಸೇವೆ ಮಾಡೋದಕ್ಕೂ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತಿನ ವಿಡಿಯೋದ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯೊಳಗಡೆ ಇರ್ತಕ್ಕಂಥ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರು ಈ ಲಾಯರ್ ಜಗದೀಶ್ ಅಂತ ಕರ್ನಾಟಕ ಜನತೆ ಗೊತ್ತಿರಲಿಲ್ಲ. ಅವನು ಒಂದು ಪ್ರತಿಭೆ, ಅವನ ಸಮಾಜದಲ್ಲಿ ಅವನ ಹತ್ರ ಒಬ್ಬ ಪ್ರತಿಭಾವಂತ ಒಬ್ಬ ಕಲಾವಿದ ಆಗಿರ್ಬೋದು, ಒಬ್ಬ ಪ್ರತಿಭೆ ಸಮಾಜದಲ್ಲಿ ಇತ್ತು ಅಂದರೆ ಅದು ಯಾವ ಮುಖಾಂತರ ಆದರೂ ಎದ್ದು ಬಂದುಬಿಡುತ್ತೆ. ಅದು ಮಣ್ಣಾಗಿ ಹೋಗೋದಿಲ್ಲ. ಅದು ಎಲ್ಲಿ ಒಂದು ಪ್ರತಿಭೆ ಮಣ್ಣಾಗೋದಿಲ್ಲ, ಎದ್ದು ಬರುತ್ತೆ. ಲಾಯರ್ ಜಗದೀಶ್ ಯಾರಂತ ಕರ್ನಾಟಕ ಜನತೆ ಗೊತ್ತಿರಲಿಲ್ಲ. ಅವರು ಪೊಲೀಸ್ ಆಫೀಸರ್ ಡಿ ಚೆನ್ನಣ್ಣನವರ ವಿಷಯದಲ್ಲಿ, ಆಮೇಲೆ ರಮೇಶ್ ಜಾರಕಿಹೊಳಿ ವಿಷಯದಲ್ಲಿ ಈ ಲಾಯರ್ ಜಗದೀಶ್ ಅವರು ಬೆಳಕಿಗೆ ಬರ್ತಾರೆ. ಇವರು ಮೂಲತಃ ಬೆಂಗಳೂರಿನವರು. ಇದೇ ಬ್ಯಾಟರಾಯನಪುರ, ಕೊಡಗೇಹಳ್ಳಿ ಈ ಸರೌಂಡಿಂಗಲ್ಲಿ ಹುಟ್ಟಿ ಬೆಳೆದಿರೋ ಗೌಡ ಸಮುದಾಯದವರು. ಗೌಡನಗತ್ತು ಊರಿಗೆ ಗೊತ್ತು ಅಂತಾರಲ್ಲ, ಆ ಥರ ಲಾಯರ್ ಜಗದೀಶ್ ಅವರು ರಮೇಶ್ ಜಾರಕಿಹೊಳಿ ಮತ್ತು ಡಿ ಚೆನ್ನಣ್ಣನವರ ಅವರು ಅಲ್ಲ ಇವರ ವಿಷಯದಲ್ಲಿ ಅವರು ಬೆಳಕಿಗೆ ಬಂದರು. ಆಮೇಲೆ ಇಡೀ ರಾಜ್ಯಕ್ಕೆ ಗೊತ್ತಾಯಿತು ಜಗದೀಶ್ ಅವರು ಯಾರು ಅಂತ. ಕನ್ನಡಿಗರೇ, ಮೊದಲನೇದಾಗಿ ನಾವು ಹೇಳ್ತಾ ಇದ್ದೇನೆ, ಈ ಜಗದೀಶ್ ಅವರು ನೋಡೋಕ್ಕೆ ವಯಸ್ಸಾಗಿದ್ರು ಇವತ್ತಿಗೂ 18ರಿಂದ 20 ವರ್ಷ ಹುಡುಗನ ಥರ ಕಾಣ್ತವ್ರೆ. ಅಷ್ಟೇ ಒಂದು ಶೈನಿಂಗ್ ಇದೆ ಅವ್ರ ಮುಖದಲ್ಲಿ, ಅಷ್ಟೇ ಒಂದು ವಿಲ್ ಪವರ್ ಇದೆ, ವಾಕ್ಚಾತುರ್ಯ ತುಂಬ ಅದ್ಭುತವಾಗಿದೆ. ಆಮೇಲೆ ಧೈರ್ಯ, ಗುಂಡಿಗೆ, ಇದನ್ನೆಲ್ಲ ನಾವು ಅವ್ರ ಹತ್ರ ಇದೆ. ಅದು ನಮಗಿಷ್ಟ. ಲಾಯರ್ ಜಗದೀಶ್ ಅವರ ಒಂದು ವಿಲ್ ಪವರು, ಧೈರ್ಯ, ಗುಂಡಿಗೆ, ವಾಕ್ಚಾತುರ್ಯ, ಇದು ನನಗೂ ಇಷ್ಟ. ಈ ಥರದವ್ರು ನಾವು ತುಂಬ ಇಷ್ಟಪಡ್ತೀವಿ. ನೇರ ನೋಡಿ ನೇರ ನಡೆ ಅಷ್ಟೇ. ಏನೋ ಅಂದರೆ ಏನೋ ಅಷ್ಟೇ. ಹಿಂದ್ಗಡೆಯಿಂದ ಹೋಗೋದು, ಹಿಂದ್ಗಡೆಯಿಂದ ಮಾತಾಡೋದು. ಲಾಯರ್ ಜಗದೀಶ್ ಅವರ ಹತ್ರ ಸೀನೇ ಇಲ್ಲ. ನಾವು ನೋಡ್ಕೊಂಡು ಬಂದಿದ್ದೇವೆ. ಇಂಥ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಶುರುವಾಗಿ 1 ಸೀಸನ್ 2 ಸೀಸನ್ದಲ್ಲೇ ಕ್ರಿಯೇಟ್ ಮಾಡಿಬಿಟ್ರು. ಒಂಥರ ಇವರು ವೀರೇಂದ್ರ ಸೆಹ್ವಾಗ್ ಇದ್ದಂಗೆ. ಅವರು ಕುಟ್ಕೊಂಡು ಕೂತ್ಕೊಳ್ಳಲ್ಲ, ಬಂದು ಹೊಡಿತಾ ಇರಬೇಕಷ್ಟೇ. ಆ ಥರ ವ್ಯಕ್ತಿತ್ವ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಇದೆ. ಲಾಯರ್ ಜಗದೀಶ್ ಅವರದ್ದು ವ್ಯಕ್ತಿತ್ವ ಆ ಥರ ವ್ಯಕ್ತಿತ್ವ. ಇಂಥ ಲಾಯರ್ ಜಗದೀಶ್ ಅವರು ಈ ರಾಜ್ಯಕ್ಕೆ ಬೇಕಾಗಿದ್ದಾರೆ. ಇವರ ಸೇವೆ ಅತ್ಯಗತ್ಯ. ಯಾಕಪ್ಪ ಅಂತಂದರೆ ಒಂದು ಪ್ರತಿಭೆ ಅದು. ಅವರು ಲಾಯರ್ ಜಗದೀಶ್ ಅಲ್ಲ, ಅವರಿಗೆ ಹಂಬಲ ಇದೆ, ಉತ್ಸಾಹ ಇದೆ, ಹುಮ್ಮಸ್ಸಿದೆ. ನಾನೇನಾದರೂ ನನ್ನ ಸ್ಟೇಟಿಗೆ, ನನ್ನ ಕರ್ನಾಟಕ ರಾಜ್ಯಕ್ಕೆ ಒಂದು ಸೇವೆ ಮಾಡಬೇಕಂತ ಕಾತುರ ಲಾಯರ್ ಜಗದೀಶ್ ಅವ್ರ ಹತ್ರ ಇದೆ. ಅವರಿಗೆ ಈಗಲೂ 18-20 ವರ್ಷ ಹುಡುಗರ ಥರ ಆಟಿಟ್ಯೂಡು, ಅದು ನಮಗೆ ತುಂಬ ಇಷ್ಟ. ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ, ಕೆಲಸಕ್ಕೆ ಬಾರ್ದು ವಿಷಯಗಳಲ್ಲಿ ಹೋಗ್ಬಿಟ್ಟು ಎಂಟ್ರಿ ಆಗಿ ಅವರ ಇಮೇಜ್ಗೆ ಡ್ಯಾಮೇಜ್ ಆಗುವಂಥ ಕೆಲಸನ ಮಾಡ್ತಾರೆ ಲಾಯರ್ ಜಗದೀಶ್ ಅವರು. ಅದು ಮಾಡಬೇಡಿ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಟ್ಯಾಲೆಂಟ್ ಇದೆ ಲಾಯರ್ ಜಗದೀಶ್ ಅವರಿಗೆ. ಮೊನ್ನೆ ದರ್ಶನ್ ಅವರಿಗೆ ಸ್ಟ್ರೈಕ್ ಮಾಡ್ತೀನಿ, ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ತೀನಿ ಅಂತ ಹೋಗ್ಬಿಟ್ಟು ನಿಮಗೆಲ್ಲ ಕೈ ಕೊಟ್ಟರು. ಯಾರೂ ಬರಲಿಲ್ಲ ನಿಮ್ಮ ಸಪೋರ್ಟ್ಗೆ. ಆವಾಗ ನೀವು ಸ್ವಲ್ಪ ಡೌನ್ ಆದ್ರಿ. ನಿಮ್ಮ ಇಮೇಜ್ಗೆ ಡೌನ್ ಆಗಿಬಿಡುತ್ತೆ. ಯಾರು ಪರವಾಗಿ ನಿಂತ್ಕೊಂಡು ಬೇಳೆಕಾಳು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಬೇಡ. ನಿಮ್ಮದೇ ಆಗಿರ್ತಕ್ಕಂಥ ಇವತ್ತು ರಾಜ್ಯ ಜನತೆ ನಿಮ್ಮನ್ನು, ನಿಮ್ಮ ಧೈರ್ಯ, ಗುಂಡಿಗೆ, ವಿಲ್ ಪವರ್ನ ರಾಜ್ಯ ಜನತೆ ಇಷ್ಟಪಟ್ಟಿದ್ದಾರೆ. ಲಾಯರ್ ಜಗದೀಶ್ ಅವ್ರಿಗೆ ಗೊತ್ತಿಲ್ಲದಲ್ಲೇ ಫ್ಯಾನ್ಸ್ ಫಾಲೋವರ್ಸ್ ಅವರು ಹುಟ್ಟಿಕೊಂಡಿದ್ರು ಅವಾಗ. ಆದರೆ ಅವರ ಫೇಸ್ಬುಕ್ ಖಾತೆಗಳು ಬಂದಾಗ ಹೋಯಿತು. ಆಮೇಲೆ ಸ್ವಲ್ಪ ದಿನ ಕಣ್ಮರೆಯಾಗಿದ್ದರು, ಮತ್ತೆ ಬಂದಿದ್ದಾರೆ ಮೀಡಿಯಾಗಳಲ್ಲಿ. ಇಂತಹ ಒಂದು ಅದನ್ನು ಲಾಯರ್ ಜಗದೀಶ್ ಅವರು ಇದನ್ನು ಕ್ಲೀನಾಗಿ ಉಪಯೋಗಿಸಬೇಕು. ಒಂದು ವೇದಿಕೆನ ನಾವು ನಿಮಗೆ ಹೇಳ್ಕೊಡ್ಬೇಕಾ? ದೊಡ್ಡವರು, ಲಾಯರು, ಬೇಕಾದಷ್ಟು ವಿದ್ಯೆ ಬುದ್ಧಿ ಇರುವಂಥವರು, ನೀವು ಯಾವುದೇ ಒಂದು ವೇದಿಕೆನ ಕ್ಲೀನಾಗಿ ಯೂಸ್ ಮಾಡ್ಕೋಬೇಕು. ಹೇಳ್ತಾ ಕೇಳಿ ನೀವು ಗೌಡ ಸಮುದಾಯದ ಲಾಯರ್ ಜಗದೀಶ್ ಅವರು, ನಿಮ್ಮ ಮೇಲೆ ಕಣ್ಣಿದ್ದೇ ಇರುತ್ತೆ ರಾಜಕಾರಣಿಗಳಿಗೆ. ಯಾರು ಹೇಳಲ್ಲ ಲಾಯರ್ ಜಗದೀಶ್ ಅವರಿಗೆ, ನಾನು ಹೇಳ್ತೀನಿ, ನನ್ನ ಚಾನಲ್ ಹೇಳುತ್ತೆ. ನೀವು ಕೇಳಿ ಬೆಂಗಳೂರು ಬೆಲ್ಟಲ್ಲಿ ಹುಟ್ಟಿದವರು, ಗೌಡ ಸಮುದಾಯದವರು, ನಿಮ್ಮ ಮೇಲೆ ರಾಜಕಾರಣಿಗಳಿಗೆ ಒಂದು ಕಣ್ಣಿದ್ದೇ ಇರುತ್ತೆ. ಯಾಕಂದರೆ ಈ ಪಾರ್ಟಿನ ಬೆಳೆಯಕ್ಕೆ ಬಿಟ್ಬಿಟ್ರೆ ನಮಗೆಲ್ಲಿ ಅಡ್ಡಾಗಿಬಿಡ್ತಾನೋ ಅಂತ. ಅದನ್ನು ಅರ್ಥ ಮಾಡ್ಕೋಬೇಕು. ನೀವು ಯಾವ ಥರ ಬೆಳಿಬೇಕು ಅದೇ ಥರ ಬೆಳಿಬೇಕು. ನೀವು ಯಾವ ಥರ ಕರ್ನಾಟಕಕ್ಕೆ ಸೇವೆ ಮಾಡಬೇಕು ಅಂತ ಇದ್ದೀರಾ ಅದೇ ಥರ ಮಾಡಬೇಕು. ಕಾಂಟ್ರವರ್ಸಿಗಳು ಅದು ನಿಮ್ಮ ಬದುಕಿಗೆ, ನಿಮ್ಮ ಇಮೇಜ್ಗೆ
ಧಕ್ಕೆ ತರುವಂಥ ಕಾಂಟ್ರವರ್ಸಿ ನಡವಳಿಕೆಗಳು ನಿಮ್ಮ ಹತ್ರ ಇರಬಾರ್ದು. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಸೇವೆ ಕರ್ನಾಟಕಕ್ಕೆ ಬೇಕಾಗಿದೆ. ಲಾಯರ್ ಜಗದೀಶ್ ಅವರ ಸೇವೆ ಕರ್ನಾಟಕಕ್ಕೆ ಬೇಕಾಗಿದೆ. ಎಷ್ಟು ವಾಕ್ಚಾತುರ್ಯ, ಏನು ಡೈಲಾಗ್ ಡೆಲಿವರಿ, ಅಬ್ಬಬ್ಬಾ! ನಾನಂತೂ ತುಂಬ ಇಷ್ಟಪಡ್ತೀನಿ ರೀ. ಈ ಥರ ನೇರ ನುಡಿ, ನೇರ ನಡೆ, ವಿಲ್ ಪವರ್ ಇರ್ತಕ್ಕಂಥ ಲಾಯರ್ ಜಗದೀಶ್ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು, ಇಂಥವ್ರನ್ನ ನಾವು ತುಂಬ ಇಷ್ಟಪಡ್ತೀವಿ. ಅವ್ರ ಹತ್ರ ಹಿಂದ್ಗಡೆ ಮುಂದ್ಗಡೆ ಒಂದಿಲ್ಲ, ಏನಿದ್ರು ನೇರ ಅವ್ರದ್ದು ಅಖಾಡದಲ್ಲಿ. ಆ ಥರ ಒಂದು ವ್ಯಕ್ತಿತ್ವಗಳು ಇರ್ತಕ್ಕಂಥ ವ್ಯಕ್ತಿಗಳು ಕರ್ನಾಟಕಕ್ಕೆ ಬೇಕಾಗಿದೆ. ಕರ್ನಾಟಕಕ್ಕೆ ಸೇವೆ ಮಾಡಿ ಅತಿ ನಿಮ್ಮ ಇಮೇಜ್ಗೆ ಡ್ಯಾಮೇಜ್ ಆಗುವಂಥ ಕಾಂಟ್ರವರ್ಸಿ ನಡವಳಿಕೆಗಳು ಬೇಡ. ನೀವು ಇವಾಗ ಬಿಗ್ ಬಾಸಲ್ಲಿ ಲಾಯರ್ ಜಗದೀಶ್ ಅವರು ತುಂಬ ಎಲ್ಲರೂ ಚಿತ್ತ ಲಾಯರ್ ಜಗದೀಶ್ ಅವ್ರ ಹತ್ರ ಇದೆ. ಆ ಥರ ಒಂದು ಎಪಿಸೋಡ್ನ ಕ್ರಿಯೇಟ್ ಮಾಡಿದ್ದೀರಾ, ಒಂದು ಹವಾ ಕ್ರಿಯೇಟ್ ಮಾಡಿದ್ದೀರಾ ಬಿಗ್ ಬಾಸಲ್ಲಿ. ಅದು ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ, ಬಟ್ ಒಂದು ಹವಾ ಕ್ರಿಯೇಟ್ ಅಂತೂ ಮಾಡಿ ಇವತ್ತು ಬಿಗ್ ಬಾಸ್ಗೆ ಒಂದು ಕಳೆ ತಂದುಕೊಟ್ಟಿದ್ದೀರಾ. ಇದೇ ಥರ ನಡೀಲಿ. ಆದರೆ ಒಂದು ಸ್ವಲ್ಪ ಬಿಗ್ ಬಾಸ್ಗೆ ಕಳಂಕ ತರುವಂಥ ಮಾತುಗಳು ಯಾರು ಆಡಬಾರ್ದು. ಆ ಒಂದು ನಮ್ಮ ಕರ್ನಾಟಕ ಬಂದಿರತಕ್ಕಂಥ ಈ ಬಿಗ್ ಬಾಸ್ ವೇದಿಕೆಗೆ ನಾವೆಲ್ಲರೂ ಗೌರವ ಮರ್ಯಾದೆ ಕೊಡಬೇಕು. ಬಿಗ್ ಬಾಸ್ ಮನೆಯೊಳಗಡೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಸದುಪಯೋಗ ಮಾಡಿಕೊಂಡು ನೀವು ವಿನ್ನರ್ ಆಗಬೇಕು. ರಾಜ್ಯದ ಜನತೆಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮ ವಾದ. ಜಗದೀಶ್ ಅವರೇ, ಜಗದೀಶ್ ಸರ್ ಅವ್ರದ್ದು ಲಾಯರ್ ಅಲ್ವಾ, ಜಗದೀಶ್ ಸರ್, ನಿಮ್ಮ ಟ್ಯಾಲೆಂಟ್ ಇದೆ, ನಿಮ್ಮ ಪ್ರತಿಭೆ ಮೇಲೆ ಪ್ರತಿಭೆಯಿಂದ ಬೆಳೀರಿ. ನಿಮ್ಮನ್ನು ಕೆಲವರು ಕ್ರಾಸ್ ಮಾಡ್ತಾ ಇದ್ದಾರೆ, ನೀವು ಹೋಗೋ ರೂಟ್ನ ಕ್ರಾಸ್ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ ನಿಮಗೆ ಗೊತ್ತಿಲ್ಲದಲೇ. ಯಾಕಂದರೆ ಈ ವ್ಯಕ್ತಿ ಬೆಳೆದು ಬಿಟ್ಟರೆ ನಮಗೆಲ್ಲ ಅಲ್ಲಿ ಅಟ್ಯಾಕ್ ಬಿಡ್ತಾರೋ ಅಂತ. ಯಾಕಂದರೆ ಭಾಳ ಅಪಾಯಕಾರಿ. ನೀವು ಗೌಡ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಜಗದೀಶ್ ಅವರು, ಲಾಯರ್ ಅವರು ಭಾಳ ಅಪಾಯಕಾರಿ ಅಂತ ರಾಜಕಾರಣಿಗಳು ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಯಾಕಂದ್ರೆ ಕೇಳಿ ಈ ಬ್ಯಾಟರಾಯನಪುರ, ಈ ಯಲಹಂಕ, ಈ ಸೈಡ್ ಭಾಗದವ್ರು ಆಗಿರೋದ್ರಿಂದ ನೀವು. ಆಮೇಲೆ ಜಾಸ್ತಿ ಜನಾಕರ್ಷಣೆಯನ್ನು ಹೊಂದಿರತಕ್ಕಂಥ ಲಾಯರ್ ಜಗದೀಶ್ ಅವರು ಜಾಸ್ತಿ ಕರ್ನಾಟಕದಲ್ಲಿ ಫ್ಯಾನ್ಸ್ ಫಾಲೋವರ್ಸ್ನ ಹುಟ್ಟಾಕಿದ್ರು, ಆಲ್ರೆಡಿ ಹುಟ್ಕೊಂಡ್ಬಿಟ್ಟಿದ್ರು. ಜಗದೀಶ್ ಅವರು ಮಾತು ಕೇಳೋಕ್ಕೆ ಒಂದು ಚಂದ, ಅವ್ರ ಡೈಲಾಗ್ ಕೇಳೋಕ್ಕೆ ಚಂದ, ಅವರು ವಿಲ್ ಪವರು ಜನಗಳಿಗೆ ಚಂದ, ಆ ಮಟ್ಟಕ್ಕೆ ಬೆಳೆದುಬಿಟ್ಟಿದ್ರು. ಕೆಲವೊಂದು ನಡವಳಿಕೆಗಳಿಂದ ಅವರು ತಿದ್ಕೋಬೇಕು. ಕೆಲಸ ಮಾಡಿ, ಚೆನ್ನಾಗಿ ರಾಜಕ್ಕೋಸ್ಕರ ಕೆಲಸ ಮಾಡಿ, ಹುಷಾರಾಗಿರಿ. ನಮ್ಮ ಚಾನಲ್ ನಿಮ್ಮ ಸಪೋರ್ಟಾಗಿರುತ್ತೆ. ನಿಮ್ಮಂಥ ಗುಂಡಿಗೆ ಧೈರ್ಯ ಗುಂಡಿಗೆ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಾನೇನೋ ಕೆಂಪೇಗೌಡ ವಂಶಸ್ಥ ಏನೋ ಅನ್ನೋದನ್ನು ತೋರಿಸಿದ್ದೀರಾ. ಗೌಡನ ಗೊತ್ತು, ಊರಿಗೆ ಗೊತ್ತು ಅನ್ನೋದನ್ನು ಲಾಯರ್ ಜಗದೀಶ್ ಅವರು ತೋರಿಸ್ತಾ ಇದ್ದೀರಾ. ನಿಮ್ಮನ್ನು ಅಣಿಯೋದಕ್ಕೆ ಕೆಲವರೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವರಿಗೆಲ್ಲ ಆಹಾರ ಆಗಬೇಡ್ರಿ ಅಂತ ಕೇಳ್ಕೊಳ್ತಾ ನೀವು ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ. ಅಲ್ಲಿರೋರೆಲ್ಲ ನೋಡಿ ಕಲ್ತ್ಕೋಬೇಕು. ನಿಮ್ಮನ್ನು ಬಿಗ್ ಬಾಸ್ ಒಳಗಡೆ ಇರೋರೆಲ್ಲ ನಿಮ್ಮ ನೋಡಿ ಕಲ್ತ್ಕೋಬೇಕು. ಅಂದರೆ ಒಂದು ಹವ ಕ್ರಿಯೇಟ್ ಮಾಡ್ತೀರ ನೀವು. ಆ ಒಂದು ಚಾಕಚಕ್ಯತೆ ನಿಮ್ಮ ಹತ್ರ ಇದೆ. ನೀವು ಬಿಗ್ ಬಾಸ್ ಒಳಗಡೆ ಇದ್ದು ಚೆನ್ನಾಗಿ ಕೆಲಸ ಮಾಡಿ ಆಚೆ ಬಂದು ನಿಮ್ಮ ಒಂದು ಸ್ಟೇಟಸ್ನ ಜಾಸ್ತಿ ಮಾಡಿಕೊಳ್ಳಿ, ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಕನ್ನಡಿಗರೇ. ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಮ್ಮನ್ನ ಬೆಳೆಸಿ. ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪ ಇದೆ, ನಮಗೆ ಯಾವುದೇ ಸ್ಟೇಜ್ ಇಲ್ಲ ಕರ್ನಾಟಕದಲ್ಲಿ, ಇಂಥ ಸ್ಟೇಜ್ಗಳು ನಮ್ಗೆ ಸಿಕ್ಕಿದ್ದೇವೆ. ಸ್ವಲ್ಪ ಸಪೋರ್ಟ್ ಮಾಡಿದರೆ ನಾವು ಈ ರಾಜ್ಯಕ್ಕೆ ಒಂದು ಹೆಸರು ತಂದುಕೊಡೋ ಕೆಲಸನ ಈ ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ನಾನು ಮಾಡ್ತೇನೆ. ನನ್ನ ತಲೆಯಲ್ಲಿ ಇರೋದನ್ನ ಸ್ವಲ್ಪ ತೆಗಿತೇವೆ, ಅದಕ್ಕೊಂದು ಸ್ಟೇಜ್ ಬೇಕಲ್ವಾ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಕಡೆಗ್ರೆ. ನಮಸ್ಕಾರ.